ರಾಜಧಾನಿ ಬೆಂಗಳೂರಿನ ಬಳಿಕ ರಾಜ್ಯದ ಪ್ರಮುಖ ನಗರಗಳಲ್ಲಿ ಒಂದಾದ ಹುಬ್ಬಳ್ಳಿ ಧಾರವಾಡ. ಅದರಲ್ಲೂ ಹುಬ್ಬಳ್ಳಿ ಎಂದರೆ ವ್ಯಾಪಾರ, ಚಟುವಟಿಕೆ, ಓಡಾಟ ಈ ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿರುವ ಒಂದು ಸ್ಥಳ ಅಂದ್ರೆ ಅದೇ ಹುಬ್ಬಳ್ಳಿಯ ಮುಕುಟ ಅಥವಾ ಕಿರೀಟದಂತಿರೋ ಚೆನ್ನಮ್ಮ ವೃತ್ತ. ಕಿತ್ತೂರು ರಾಣಿ ಚೆನ್ನಮ್ಮನ ಸಾಹಸವನ್ನು ನೆನಪಿಸುವ ಈ ವೃತ್ತ ವರ್ಷಗಳ ಕಾಲ ಹುಬ್ಬಳ್ಳಿ ಜನರ ಭಾವನೆಗಳ ಜೊತೆ ಬೆಸೆದುಕೊಂಡಿತ್ತು. ನಗರದ ಮಧ್ಯದಲ್ಲಿ ಇರುವ ಈ ಜಾಗ ಕೇವಲ ಟ್ರಾಫಿಕ್ ಸರ್ಕಲ್ ಅಲ್ಲ, ಇದು ಹುಬ್ಬಳ್ಳಿಯ ಗುರುತು, ಒಂದು ಹೆಮ್ಮೆ. ಇಲ್ಲಿ ಅನೇಕ ನೆನಪುಗಳು ಮೂಡಿವೆ. ಸಿನಿಮಾ ಶೂಟಿಂಗ್ಗಳಿಂದ ಹಿಡಿದು ಜನರ ಪ್ರತಿನಿತ್ಯದ ಬದುಕಿನವರೆಗೂ ಈ ವೃತ್ತ ಎಲ್ಲವನ್ನೂ ಕಂಡಿದೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನೋ ಹಾಡಿನ ದೃಶ್ಯಗಳು ಕೂಡ ಇಲ್ಲೇ ಚಿತ್ರೀಕರಿಸಲ್ಪಟ್ಟಿದ್ದವು ಅನ್ನೋದು ಹಲವರಿಗೆ ವಿಶೇಷ ನೆನಪು. ಆದರೆ ಈಗ ಆ ಚೆನ್ನಮ್ಮ ವೃತ್ತ ತನ್ನ ಹಳೆಯ ಹೊಳಪನ್ನ ಕಳೆದುಕೊಳ್ಳುತ್ತಿದೆ. ಫ್ಲೈಓವರ್ ನಿರ್ಮಾಣದ ಹೆಸರಿನಲ್ಲಿ ವೃತ್ತದ ಸುತ್ತ ಪಿಲ್ಲರ್ಗಳು ಎದ್ದಿವೆ, ಮಣ್ಣು ತೋಡಲಾಗಿದೆ, ರಸ್ತೆಯ ರಚನೆ ಬದಲಾಗಿದೆ. ಇದನ್ನ ನೋಡ್ತಿರೋ ಜನರಿಗೆ ಒಂದೇ ಪ್ರಶ್ನೆ, ಇದೇನಾ ನಮ್ಮ ಚೆನ್ನಮ್ಮ ವೃತ್ತ? ಕೂಡ ಮೊಟ್ಟ ಮೊದಲ ಬಾರಿಗೆ ನೋಡಿದ ಕಿತ್ತೂರು ರಾಣಿ ಚೆನ್ನಮ್ಮನ. ಇವತ್ತು ಏನಾಗಿದೆ, ಈಗ ಸುಮಾರು 4-5 ವರ್ಷಗಳಿಂದ ಮೇಲ್ಸೇತುವೆ ಕಾಮಗಾರಿ ಹಿಡಿದು ಕಿತ್ತೂರು ರಾಣಿ ಚೆನ್ನಮ್ಮನ ಮುನಿಗೆ ಹೋಗಿದ್ದಾಳೆ. ಇವತ್ತು ಸಂಘ ಸುಂದರವಾಗಿ ಅನೇಕ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಬಂದು ಸಾವಿರಾರು ಪ್ರವಾಸಿ ತಾಣಿಗರು ಬಂದು ಅಲ್ಲಿ ನಿಂತುಕೊಂಡು ಫೋಟೋ ತೆಗೆಸ್ಕೊಳ್ಳುವಂಥ, ಒಂದು ಫೋಟೋ ಶೂಟ್ ಮಾಡುವಂಥ, ಒಂದು ಸಿನಿಮಾಗಳನ್ನು ಒಂದು ನಡೆಯುವಂಥ, ಚಿತ್ರೀಕರಣ ಮಾಡುವಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗವನ್ನು, ಕಿತ್ತೂರು ರಾಣಿ ಚೆನ್ನಮ್ಮನ ಕುದುರೆಯನ್ನು ಮಾಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆತ್ತರವಾಗಿ ಅಕ್ಕಿನ ಮೇಲೆತ್ತರವಾಗಿ ನೋಡುವಂಥ, ಸುಂದರವಾಗಿ ಹುಬ್ಬಳ್ಳಿ ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆತ್ತರವಾಗಿ ಕಾಣುವಂಥ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ನಾವು ನೆನಪಿಡ್ತೀವಿ. ಹೌದು, ವಾಹನ ದಟ್ಟಣೆ ಕಡಿಮೆ ಮಾಡಲು ಕಾಮಗಾರಿ ಅಗತ್ಯವಿರಬಹುದು, ಆದರೆ ನಗರದ ಗುರುತೇ ಆಗಿರುವ ಸ್ಥಳದ ಸೌಂದರ್ಯ ಹಾಳಾಗಬಾರದು ಅನ್ನೋದು ಜನರ ಅಭಿಪ್ರಾಯ. ಹೆಮ್ಮೆ ಪಡುವಂತಿದ್ದ ಈ ವೃತ್ತ ಈಗ ಕಳಚಿದಂತೆ ಕಾಣುತ್ತಿದೆ. ಹೃದಯಕ್ಕೆ ಹತ್ತಿರವಾಗಿದ್ದ ಜಾಗ ಇಂತಹ ಪರಿಸ್ಥಿತಿಗೆ ಬಂದು ನಿಂತಿರೋದು ಬೇಸರ ತಂದಿದೆ. ಇದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬರುತ್ತಿದೆ. ನಗರದಲ್ಲಿ ಈಗಾಗಲೇ ಸುಮಾರು 2021ರಿಂದ ಮೇಲ್ಸೇತುವೆ ಕಾಮಗಾರಿ ಶುರುವಾಗಿ ಸುಮಾರು 5 ವರ್ಷಗಳ ಕಾಲದವರೆಗೂ ಅದು ಬಿದ್ದು ಹೋಗ್ತಾ ಇದೆ. ಹಾಗಾಗಿ ಹುಬ್ಬಳ್ಳಿ ನಗರದಲ್ಲಿ ಮೇಲ್ಸೇತುವೆ ಕಾಮಗಾರಿ ಈಗಾಗಲೇ ಸಂಸದರು, ಶಾಸಕರು, ಮಂತ್ರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ ಇವರು ಈಗಾಗಲೇ ಸ್ಮಾರ್ಟ್ ಸಿಟಿ ಅಂತ ಹಣೆಪಟ್ಟಿ ಪಡ್ಕೊಂಡಿರುವಂಥ ಹುಬ್ಬಳ್ಳಿ ನಗರದಲ್ಲಿ ಸುಮಾರು 16 ಜನ ಸತ್ತೋಗಿದ್ದಾರೆ. ರಸ್ತೆಗಳ ಮೇಲೆ ಬಿದ್ದು ಈಗಾಗಲೇ ಚಿಗರಿ ಬಸ್ಗಳಿರ್ಬೋದು, ಆಟೋಗಳಿರ್ಬೋದು, ಬಸ್ಗಳಿರ್ಬೋದು, ಆಮೇಲೆ ಅನೇಕ ಬೈಕ್ ಸವಾರರಿರ್ಬೋದು ಕೈಕಾರ ಮಾಡ್ಕೊಂಡಿದ್ದಾರೆ, KMC ಸೇರಿದ್ದಾರೆ. ನೀವು ಇನ್ನೂ ಎಷ್ಟು ವರ್ಷ ಆದರೂ ಬೇಕು ಹುಬ್ಬಳ್ಳಿಯನ್ನ ಒಂದು ಮೇಲ್ಸೇತುವೆ ಕಾಮಗಾರಿ ಮಾಡಲಿಕ್ಕೆ ಇನ್ನು ಎಷ್ಟು ದಿನಗಳು? ಸುಮಾರು 196 ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿದೆ. ಹೆಚ್ಚುತ್ತಿರುವ ವಾಹನ ದಟ್ಟಣೆಯ ಹಿನ್ನೆಲೆಯಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಂಡಿದ್ದರೂ ಫ್ಲೈಓವರ್ ಅವೈಜ್ಞಾನಿಕ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಈಗಾಗಲೇ ಕಾಮಗಾರಿ ಭರದಿಂದ ಸಾಗಿದ್ದು ಚೆನ್ನಮ್ಮ ವೃತ್ತದ ಸುತ್ತ ಪಿಲ್ಲರ್ ಹಾಕೋ ಜೊತೆಗೆ ತಗ್ಗು ತೋಡಲಾಗಿದೆ. ಜೊತೆಗೆ ವೃತ್ತದ ಕೆಲ ಭಾಗ ಕತ್ತರಿಸಿರೋದ್ರಿಂದ ಇಡೀ ವೃತ್ತವೇ ಅಂದಗೆಡುವಂತಾಗಿದೆ. ಫ್ಲೈಓವರ್ ಕಾಮಗಾರಿ ಮಾಡಿ, ಆದರೆ ಚೆನ್ನಮ್ಮ ವೃತ್ತದ ಸೌಂದರ್ಯೀಕರಣಕ್ಕೆ ಆದ್ಯತೆ ಕೊಡಿ ಅಂತ ಜನತೆ ಆಗ್ರಹಿಸಿದರ ಜೊತೆಗೆ ಇದಕ್ಕೆ ಪರಿಹಾರ ಕೊಡಿ ಅನ್ನೋ ಆಗ್ರಹ ಕೂಡ ಕೇಳಿ ಬರುತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಚೆನ್ನಮ್ಮ ಸರ್ಕಲ್, ಇವತ್ತು ಧಾರವಾಡದಿಂದ ನಮ್ಮ ಚೆನ್ನಮ್ಮ ಸರ್ಕಲ್, ಇವತ್ತು ಬಿಜಾಪುರ ರಸ್ತೆಯಿಂದ ಚೆನ್ನಮ್ಮ ಸರ್ಕಲ್, ಇವತ್ತು ಹಳೆ ಹುಬ್ಬಳ್ಳಿಯಿಂದ ಚೆನ್ನಮ್ಮ ಸರ್ಕಲ್ ಬರುತ್ತಾ ಇರುವಂಥ 4 ರಸ್ತೆಗಳ ಮಧ್ಯೆ ಇವತ್ತು 10 ಮಂದಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ಇನ್ನೂ 10 ಆಟೋ ರಿಕ್ಷಾಗಳು ಪಲ್ಟಿಯಾಗಿದ್ದಾವೆ, 10 ಮಂದಿ ಕೈಕಾಲು ಮಾಡ್ಕೊಂಡಿದ್ದಾರೆ. ನಾನು ಸಂಸದರಿಗೆ ಮತ್ತು ಶಾಸಕರಿಗೆ ಸಂಬಂಧಪಟ್ಟ ಇಲಾಖೆಗೆ ಈಗಾಗಲೇ ಈ ಖಂಡನೆ ಮಾಡ್ತೀನಿ. ಯಾಕಂದ್ರೆ ನೀವು ಪದೇ ಬರೋದು, ಸಂಬಂಧಪಟ್ಟ ಅಧಿಕಾರಿಗಳ ಕರ್ಕೊಂಡ್ಬರೋದು, ಪ್ರಚಾರ ತಗೊಳ್ಳೋದು, ಮನೆಗೆ ಹೋಗೋದು ಕೆಲಸ ನಡೆದಿದೆ. ತಾವೇನಾದರೂ ತಕ್ಷಣ ಇನ್ನೊಂದು 6 ತಿಂಗಳಲ್ಲಿ ಕೆಲಸ ಕಾಮಗಾರಿಗೆ ಮುಗಿಸ್ತಿದ್ರೆ ಮುಂದೆ ಬರುವಂಥ ದಿನದಲ್ಲಿ ಉತ್ತರ ಕರ್ನಾಟಕದಂತ ಇವತ್ತು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ವಿನಂತಿ ಮಾಡ್ತೀವಿ. ಒಟ್ಟಾರೆ ಫ್ಲೈಓವರ್ ಕಾಮಗಾರಿಯಿಂದಾಗಿ ಹುಬ್ಬಳ್ಳಿ ಜನರೊಂದಿಗೆ ಭಾವನಾತ್ಮಕ ಬೆಸುಗೆ ಹೊಂದಿದ್ದ ಚೆನ್ನಮ್ಮ ವೃತ್ತ ತನ್ನ ಗತವೈಭವ ಕಳೆದುಕೊಳ್ಳುತ್ತಿದೆ. ಫ್ಲೈಓವರ್ ನಿರ್ಮಾಣ ಮಾಡಿದ ನಂತರವಾದರೂ ಅದರ ಸೌಂದರ್ಯೀಕರಣ ಮಾಡಿ ವೃತ್ತಕ್ಕೆ ಮತ್ತಷ್ಟು ಮೆರುಗು ನೀಡಬೇಕು ಅನ್ನೋ ಆಗ್ರಹ ಹುಬ್ಬಳ್ಳಿ ಜನರದ್ದಾಗಿದೆ. ಫ್ಲೈಓವರ್ ಮುಗಿದ್ಮೇಲೆ ಈ ವೃತ್ತಕ್ಕೆ ಮತ್ತೆ ಜೀವ ತುಂಬುತ್ತಾರಾ, ಮತ್ತೆ ಅದರ ಹಳೆಯ ಅಂದ ಗೌರವವನ್ನು ತಿರುಗಿ ಕೊಡ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಇದು ಕೇವಲ ಒಂದು ವೃತ್ತದ ಕಥೆಯಲ್ಲ, ಇದು ಹುಬ್ಬಳ್ಳಿ ಜನರ ಭಾವನೆಯ ವ್ಯಥೆ.
ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.